ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಐಸ್ ಕ್ರೀಮ್ನ ನಾವು ಹೇಗೆ ಮಾಡಬಹುದು ಅನ್ನೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಹೋಗಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಹಾಗೆ ನೋಡಬೇಡಿ ಲೈಕ್ ಮಾಡ್ದೇ, ಫಸ್ಟ್ ಲೈಕ್ ಮಾಡಿಬಿಡಿ. ಲೈಕ್ ಆದ ತಕ್ಷಣವೇ ವಿಡಿಯೋನ ಮುಂದೆ ನೋಡ್ತಾ ಹೋಗೋಣ, ಓಕೆನಾ? ನೋಡಿ ಫ್ರೆಂಡ್ಸ್, ನಾನು ಒಂದು 1/2 ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೆನೆ ಬಂದಿದೆ. ಫಸ್ಟೇ ನಾನು ಸ್ವಲ್ಪ ಕಾಯಿಸ್ಕೊಂಡಿದ್ದೆ, ನಂತರ ಮತ್ತೆ ಕಾಯಿಸ್ತಾ ಇದ್ದೀನಿ. ಈ 1/2 ಲೀಟ್ರ್ ತೊಗೊಂಡಿರ್ತೀವಲ್ವ, 1/4 ಲೀಟರ್ ಆಗೋವರೆಗೂ ನಾವು ಅದನ್ನು ನೀಟಾಗಿ ಕಾಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಮಂದಾಗೆ ಆಗಬೇಕು ಹಾಲು, ಹಾಗೆ ಕಾಯಿಸ್ಕೋಬೇಕಾಗುತ್ತೆ. ಆ ಹಾಲಿಂದ ನಾನು ಒಂದು ಬಾಟ್ಲಲ್ಲಿ 1-2 ಸ್ಪೂನಷ್ಟು ಹಾಲನ್ನು ತೊಗೊತಾ ಇದ್ದೀನಿ, ದೊಡ್ಡ ಸ್ಪೂನಿಂದ. ಹಾಲು ತೊಗೊಂಡಿದ್ನಲ್ವ, ಹಾಲಿಗೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್, ಒಂದು ಸ್ಪೂನ್ ಇದೆ ಅಲ್ವಾ, ಚಿಕ್ಕ ಸ್ಪೂನು, ಆ ಚಿಕ್ಕ ಸ್ಪೂನಿಂದ 2 ಸ್ಪೂನಷ್ಟು ನಾನು ಕಾರ್ನ್ಫ್ಲೋರನ್ನು ಬೇಯಿಸ್ಕೊಂಡಿದ್ದೀನಿ. ಅದರಲ್ಲಿ ಬೇಯಿಸ್ಬಿಟ್ಟು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಹಾಲಲ್ಲಿ. ನಂತರ ಹಾಲನ್ನು ನಾವು ಹಾಗೆ ಬಿಡಬಾರ್ದು, ಅದಕ್ಕೆ ಕೈ ಆಡಿಸ್ತಾನೆ ಇರಬೇಕು. ಯಾಕಂತಂದರೆ ತಳ ಹಿಡ್ಕೊಂಡ್ರೆ ಕೆನೆ ಎಲ್ಲ ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ ಪಾತ್ರೆಗೆಲ್ಲ ಅಂತ ಹೇಳಿ ನಾನು ನೀಟಾಗಿ ಕೈ ಆಡಿಸ್ತಾ ಇದ್ದೀನಿ ಪಾತ್ರೆ ಒಳಗೇ. ನಂತರ ನಾನು ಸ್ವಲ್ಪ ಶೇಂಗಾ ಬೀಜನ ತೊಗೊಂಡಿದ್ದೀನಿ, ಮತ್ತು ಒಂದು 4-5 ಬಾದಾಮಿನ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದೀನಿ. ಒಂದು 3-4 ಏಲಕ್ಕಿನ ಕುಟ್ಟು ಹಾಕಿದ್ದೀನಿ, ಅದನ್ನು ತೊಗೊಂಡಿದ್ದೀನಿ. ಇವೆಲ್ಲವನ್ನು ಮಿಕ್ಸಿ ಮಾಡಿದ್ದೀನಿ. ಮಿಕ್ಸಿ ಮಾಡಿ ನಾನು ಹಾಲಿನ ಜೊತೆ ಬೆರೆಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು 1 ಸ್ಪೂನಿಗೆ ನಾನು ಯೂಸ್ ಮಾಡಿದ್ನಲ್ಲ, ಈ ಚಮಚದಿಂದ 1 ಚಮಚ ನಾನು ಸಕ್ಕರೆನ ಹಾಕಿದ್ದೀನಿ. ನಮಗೆ ಎಷ್ಟು ಬೇಕು ಸ್ವೀಟು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಅಷ್ಟು ಸಕ್ಕರೆನ ಹಾಕ್ಕೋಬೇಕು. ಇವೆಲ್ಲವನ್ನು ನಾನು ಹಾಲಲ್ಲೇ ಬೆರೆಸ್ತಾ ಇದ್ದೀನಿ. ಮತ್ತು ಹಾಲು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದ್ನಲ್ವ, ಅದನ್ನು ಕೂಡ ಇದರಲ್ಲೇ ಬೆರೆಸ್ತಾ ಇದ್ದೀನಿ ನಾನು. ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ, ಅದು ಕೈ ಆಡಿಸ್ತಾನೆ ಇರಬೇಕು, ತಳ ಹಿಡ್ಕೋಬಾರ್ದು. ನಂತರ ನಾನು ರುಬ್ಬಿರ್ತಕ್ಕಂಥ ಎಲ್ಲ ಮಿಶ್ರಣವನ್ನು ಇದಕ್ಕೆ ಬೆರೆಸ್ತಾ ಇದ್ದೀನಿ. ನಂತರ ಎಲ್ಲವೂ ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ನಾನು ಅದನ್ನು ಗ್ರೈಂಡರ್ ಮಾಡ್ತೀನಿ. ಅದು ಫುಲ್ ನೊರೆ ನೊರೆ ಆಗಬೇಕು, ಆ ಥರ ಗ್ರೈಂಡರ್ ಮಾಡಬೇಕು. ನಂತರ ಒಂದು ಖಾಲಿ ಬಾಕ್ಸಿಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಎಲ್ಲವನ್ನು ಗ್ರೈಂಡರ್ ಮಾಡಿಕೊಂಡು ಅದನ್ನು ಮುಚ್ಚಿಬಿಟ್ಟು ನಾನು ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಅಷ್ಟು ಇಡ್ತೀನಿ. ಫ್ರಿಜ್ಜಲ್ಲಿ ಗಟ್ಟಿ ಆಗಬೇಕದು. 2 ಅವರ್ಸ್ವರೆಗೂ ನಾನು ಫ್ರಿಜ್ಜಲ್ಲೇ ಇಡ್ತೀನಿ ಇದನ್ನು. ಫ್ರಿಜ್ಜಲ್ಲಿ 2 ಅವರ್ಸ್ ಇಟ್ಟು ನಂತರ ತೆಗಿತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿದೆ ಅಂತ ನೋಡೋಣ. ಇಲ್ಲಿ ನೋಡಿ ಸ್ವಲ್ಪ ಉಬ್ಕೊಂಡ್ಬಂದಿದೆ, ನಂತರ ಗಟ್ಟಿಯಾಗಿದೆ, ಒಳಗಡೆ ಎಲ್ಲ ಗಟ್ಟಿಯಾಗಿದೆ. ಇಷ್ಟಾದರೆ ಸಾಕು. ಸ್ವಲ್ಪ ಹಾಲು ಹಾಗೆ ಇದೆ, ಇಷ್ಟಿದ್ರೆ ಸಾಕು ಅನಿಸುತ್ತೆ. ಆದರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಪ್ರೊಸೀಜರ್ ಇದೆ. ಇದು ಇದನ್ನು ನಾನು ಮತ್ತೊಮ್ಮೆ ಗ್ರೈಂಡರ್ ಮಾಡ್ತಾಯಿದ್ದೀನಿ. ಗ್ರೈಂಡರ್ ಮಾಡಿ ಅದು ಫುಲ್ಲು ಗಟ್ಟಿಯಾಗಿರುತ್ತೆ. ಗ್ರೈಂಡರ್ ಮಾಡಿದಾಗ ಅದನ್ನು ನಾನು ಮತ್ತೆ ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ವರೆಗೂ ಇಡ್ತೀನಿ. ತುಂಬ ನೊರೆ ನೊರೆ ಬಂದಿದೆ ನೋಡಿ. ಐಸ್ ಕ್ರೀಮ್ ಯಾವ ಥರ ಸ್ಮೂತ್ ಇರುತ್ತಲ್ವ, ಆ ಥರ ಸ್ಮೂತ್ ಆಗುತ್ತೆ ನಾವು ಹೀಗೆ ಮಾಡಿದರೆ. ಮತ್ತು ನಾನು ಬಾಕ್ಸಿಗೆ ಶಿಫ್ಟ್ ಮಾಡಿಬಿಟ್ಟು ಒಂದು 2 ಅವರ್ಸ್ವರೆಗೂ ನಾನು ಫ್ರಿಜ್ಜಲ್ಲಿ ಇಡ್ತೀನಿ.
ಈಗ 2 ಅವರ್ ಆಗಿದ ತಕ್ಷಣವೇ ನಾನು ಫ್ರಿಜ್ಜಿಂದ ತೆಗಿತೀನಿ. ಯಾವ ರೀತಿ ಆಗಿರುತ್ತೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ, ಸೇಮ್ ಐಸ್ ಕ್ರೀಮ್ ಟೈಪೇ ಬಂದಿದೆ. ಈಗ ಗಡ್ಬಡ್ ಐಸ್ ಕ್ರೀಮ್ ತಿಂತೀವಲ್ವ, ಆ ಥರ ಟೇಸ್ಟ್ ಇತ್ತು. ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದಾಗೆ ತುಂಬ ಚೆನ್ನಾಗಿ ಬಂದಿದೆ. ಏನು ಫ್ರೂಟ್ಸ್ ಕೂಡ ಯೂಸ್ ಮಾಡಿಲ್ಲ, ಏನು ಯೂಸ್ ಮಾಡಿಲ್ಲ. ಮನೆಯಲ್ಲಿ ಏನು ವಸ್ತುಗಳಿದ್ವು ನನಗೆ ಏನು ಕೈಗೆ ಸಿಕ್ಕು ಅದನ್ನು ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ಎಲ್ಲವನ್ನು ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಎಲ್ಲ ಫ್ರೂಟ್ಸ್ ಐಸ್ ಕ್ರೀಮ್ ಮಾಡ್ಬೋದು, ಅಥವಾ ಮನೆಯಲ್ಲಿ ವೆನಿಲ್ಲಾ ಏನಾದರೂ ಇದ್ದರೆ ಫ್ಲೇವರ್ ಯಾವುದಾದ್ರೂ ಒಂದು ಫ್ಲೇವರ್ ಇದ್ದರೆ ಅದನ್ನು ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏನೂ ಇಲ್ಲ ಅಂದ್ರೂ ಕೂಡ ಮನೆಯಲ್ಲಿ ಹಾಲಿದ್ದರೆ ಒಂದು ಬಾದಾಮ್ ಪೌಡ್ರ್ ಪ್ಯಾಕೆಟ್ನ ತರಿಸ್ಕೊಳ್ಳಿ, ಅದನ್ನು ಹಾಕಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಮತ್ತೆ ಮಾಡಿಕೊಡು ಅಂತ ಕೇಳ್ತಾಳೆ. ಈಗ ಒಂದ್ಸಲ ನೋಡ್ಕೊಂಡ್ಬಿಟ್ಟಿದ್ದಾಳೆ.